ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸೈಮ್ಯಾಥ್ ವಿಡಿಯೋಸ್. ಸೊ ಮೊದಲನೇದಾಗಿ ಯಾರೆಲ್ಲ ಈ ಒಂದು ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಫಸ್ಟ್ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಚಾನಲಿಂದ ಕಳೆದ ಲಾಸ್ಟ್ ಒಂದು 3-4 ಇಯರ್ಸಿಂದ ನಾನು SLC ಸ್ಟೂಡೆಂಟ್ಸ್ಗೆ ಅಂದರೆ 10th ಸ್ಟೂಡೆಂಟ್ಸ್ಗೆ ಐ ಆಮ್ ಗೈಡಿಂಗ್ ದೆಮ್ ಟು ಗೆಟ್ ಸ್ಕೋರ್ ಗುಡ್ ಮಾರ್ಕ್ಸ್ ಅಥವಾ ಎಕ್ಸಾಮ್ಗೆ ಹೆಲ್ಪ್ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋರ್ ದೆನ್ ಈ ಒಂದು 3-4 ಇಯರ್ಸ್ ಅಲ್ಲಿ ಮೋರ್ ದೆನ್ 15 ಲ್ಯಾಕ್ ಸ್ಟೂಡೆಂಟ್ಸ್ಗೆ ಹ್ಯಾವ್ ಹೆಲ್ಪ್ಡ್. ಸೊ ಈ ವರ್ಷ ಕೂಡ ಐ ವಾಂಟ್ ಟು ಹೆಲ್ಪ್ ಯು ಆಲ್. ಅದಕ್ಕೋಸ್ಕರ ಈ ಚಾನಲಲ್ಲಿ ಕಂಟೆಂಟ್ಸ್ಗಳು ಬರ್ತಾ ಇರುತ್ತೆ. ಈಗಾಗಲೇ ನಾವು ಮ್ಯಾಥ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಡೇ 1, ಡೇ 2, ಡೇ 3 ಅಂತ ಪ್ರತಿದಿನ ಒಂದೊಂದು ಕ್ವಶನ್ಸ್ಗಳನ್ನ ಒಂದೊಂದು ಇಂಪಾರ್ಟೆಂಟ್ ಕನ್ಫರ್ಮ್ ಕ್ವಶನ್ಸ್ಗಳನ್ನ ನಾನು ಈ ಚಾನಲ್ ರಿಲೀಸ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಇವತ್ತು ನಾನು ಮಾತಾಡೋಕೆ ಹೊರಟಿರುವಂಥದ್ದು ಡೇ 4 ಒಂದು ಇಂಪಾರ್ಟೆಂಟ್ ಕ್ವಶನ್ನು 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಪಕ್ಕ ಬಂದೇ ಬರುತ್ತೆ ಇದು ಎಕ್ಸಾಮ್ಗೆ. ಸೊ ಈಗಾಗಲೇ ಡೇ 3 ವಿಡಿಯೋದಲ್ಲಿ ನೀವು ಕ್ವಾಡ್ರಾಟಿಕ್ ಫಾರ್ಮುಲಾ ನೀವು ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಎಲ್ಲ ವಿಡಿಯೋಸು ಕೂಡ ಏನು ಮ್ಯಾಕ್ಸಿಮಮ್ 6 ಮಿನಿಟ್ಸ್ 7 ಮಿನಿಟ್ಸ್. ಆ ವಿಡಿಯೋ ನೋಡ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು 5 ಎಕ್ಸ್ಟ್ರಾ ಪ್ರಾಬ್ಲಮ್ ಹಾಕ್ತೀನಿ ನಾನು, ಅಂದರೆ ವರ್ಕ್ ಮಾಡೋಕ್ಕೆ. ಅದನ್ನು ನೀವು ಈ ವಿಡಿಯೋ ನೋಡ್ಬಿಟ್ಟು ಅದನ್ನು ನೀವು ಸಾಲ್ವ್ ಮಾಡಿಬಿಟ್ರೆ ನೀವು 100% ಯು ಆರ್ ಗೆಟಿಂಗ್ ಥ್ರೂ, ಯು ಆರ್ ಗೋಯಿಂಗ್ ಇನ್ ರೈಟ್ ಡೈರೆಕ್ಷನ್ ಅಂತ. ಈ ಡೇಸಲ್ಲಿ ಡೇ 1, ಡೇ 2 ಅಂತ ಏನು ಮಾಡ್ತಾ ಇದ್ದೀನಿ, ಫಸ್ಟು ನಾನು ಡಿಸ್ಕಸ್ ಮಾಡ್ತಾ ಇರೋದೇ ಪಕ್ಕಾ ಎಕ್ಸಾಮಲ್ಲಿ ಬರೋ ಕ್ವಶನ್ಸ್. ಅಂದರೆ 40 ಮಾರ್ಕ್ಸ್ ತೆಗೆಯೋಕ್ಕೆ ಡೆಫಿನೆಟ್ ಆಗಿ ಬರೋದು. ಅದರಲ್ಲಿ ಈ ಕ್ವಶನ್ ಕೂಡ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇವಾಗ ಒಂದು ಐಡಿಯಾ ಹೇಳ್ಕೊಟ್ಟು ಒಂದು ಸಾಲ್ವ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 5 ಎಕ್ಸ್ಟ್ರಾ ಪ್ರಾಬ್ಲಮ್ ಇದೆ. ಅದನ್ನು ಸಾಲ್ವ್ ಮಾಡಿದ್ರೆ ಯು ಆರ್ ವೆರಿ ಕ್ಲಿಯರ್ ಟು ಗೆಟ್ 1 or 2 ಮಾರ್ಕ್ಸ್. ಸೊ ಇವಾಗ ಏನೋ ತಡ ಮಾಡಿದೆ, ವಿಲ್ ಗೋ ಇನ್ ಟು ದ ಪ್ರಾಬ್ಲಮ್. ಇನ್ನೊಂದು, ನೀವು ನನ್ನ ವಾಟ್ಸ್ಆ್ಯಪ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಅದನ್ನು ಜಾಯ್ನ್ ಆಗಿ. ಅಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸು PDF ಇಂಪಾರ್ಟೆಂಟ್, ಸುಮ್ಮನೆ ಬೇಕಾಬಿಟ್ಟು ಯಾಕಂದ್ರೆ ನಾನು ರೆಲೆವೆಂಟ್ ಆಗಿರುವಂಥದ್ದು, ನಿಮಗೆ ಹೆಲ್ಪ್ ಆಗುವಂಥದ್ದು ಕಂಟೆಂಟ್ಸ್ಗಳನ್ನ ನಾನು ಹಾಕ್ತೀನಿ ಅಂತ ಹೇಳ್ತಾ ಐ ಗೋ ಟು ದ ಪ್ರಾಬ್ಲಮ್ ಸಾಲ್ವಿಂಗ್. ಇವಾಗ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಅಂಡ್ ರೈಟ್ ದ ನೇಚರ್ ಆಫ್ ರೂಟ್ಸ್. ಇದಾಗಲೇ ನಿಮ್ಗೆ ಆಗಿರಬೇಕು. ಇದು ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಇಲ್ಲಿ ನಿಮ್ಗೆ ಸ್ಕ್ವೇರ್ ಬರುತ್ತೆ, ಪವರ್ 2 ಬರುತ್ತೆ. ಪವರ್ 2 ಬಂದರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಅರ್ಥ. ಈಕ್ವೇಷನ್ ಅಂತ ಯಾಕೆ, ಇಲ್ಲಿ ಈಕ್ವಲ್ ಟು 0 ಇದೆ. ಸೊ ಇವಾಗ ಡಿಸ್ಕ್ರಿಮಿನೆಂಟ್ ಅಂತ ಕೇಳ್ತಾರೆ, ಇದ್ರ ಡಿಸ್ಕ್ರಿಮಿನೆಂಟ್ ಕೊಡಿ ಅಂತ. ಇವಾಗ ಹಿಂದಿನ ದಿನ ನಿನ್ನೆ ನೀವು ನೋಡಿರೋ ವಿಡಿಯೋದಲ್ಲಿ ನೀವು ಕ್ವಾಡ್ರಾಟಿಕ್ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಇವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ 2 ಆನ್ಸರ್ ಬರುತ್ತೆ. ಅಂದರೆ ಈ ಎಕ್ಸ್ ಜಾಗದಲ್ಲಿ, ಈ ಎಕ್ಸ್ ಜಾಗದಲ್ಲಿ ನೀವು ಏನಾದರೂ ಒಂದು ಹಾಕಿದ್ರೆ ಇದು ಈಕ್ವೇಷನ್ 0 ಆಗಬೇಕು. ಏನು ಹಾಕಿದ್ರೆ ಎಕ್ಸ್ ಜಾಗದಲ್ಲಿ ಆನ್ಸರ್ 0 ಆಗುತ್ತೆ, ಆ ಥರದ್ದು 2 ಆನ್ಸರ್ ಸಿಗುತ್ತೆ. ಅದನ್ನೇ ನೀವು ಕ್ವಾಡ್ರಾಟಿಕ್ ಫಾರ್ಮುಲಾದಲ್ಲಿ ನೀವು ಮಾಡಿರ್ತೀರಾ. ನೀವು 9ನೇ ಕ್ಲಾಸ್ 8ನೇ ಕ್ಲಾಸ್ ಅಥವಾ ಈ ವರ್ಷ ಕೂಡ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅಂತ ಒಂದು ಟೆಕ್ನಿಕ್ ಇದೆ, ಅದನ್ನ ಮಾಡಿ ಕೂಡ ನೀವು ಎಕ್ಸನ್ನು ಕಂಡುಹಿಡಿಬೋದು. ಬಟ್ ನಿಮ್ಗೆ ಎಕ್ಸಾಮಲ್ಲಿ ಕೇಳೋದು ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡೋಕ್ಕೆ ಕೇಳ್ತಾರೆ. ಸೊ ಅಂದರೆ ಯೂಸ್ ಮಾಡಿಬಿಟ್ಟು ಎಕ್ಸನ್ನು ಕಂಡುಹಿಡಿಯೋಕ್ಕೆ ಕೇಳ್ತಾರೆ. ಸೊ ಅದನ್ನ ಇನ್ನೇನು ಕಲ್ತಿಲ್ಲ ಅಂದರೆ ಅದನ್ನು ಫಸ್ಟ್ ಕಲ್ತ್ಕೊಂಡ್ಬಂದು ಆ ಒಂದು ಈ ಫಾರ್ಮುಲಾ ಏನಿದೆ, ಈ ಫಾರ್ಮುಲಾನ ಫಸ್ಟು ಕಲ್ತ್ಕೊಂಡು ಅದ್ರ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿ. ಸೊ ಇವಾಗ ಫಸ್ಟ್ ಫೈಂಡ್ ದ ಡಿಸ್ಕ್ರಿಮಿನೆಂಟ್. ಡಿಸ್ಕ್ರಿಮಿನೆಂಟ್ ಅಂದರೆ ಇಷ್ಟೇ, ಬರೀ ನಿಮಗೆ 1 ಮಾರ್ಕ್ಸಲ್ಲಿ ಕೇಳಿದ್ರೆ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಅಂತ ಕೇಳಿದ್ರೆ ಇಷ್ಟೇ, ಇದೇ ಫಾರ್ಮುಲಾ. ಇದೆಲ್ಲ ಅಲ್ಲ, b² - 4ac. ಕೆಲವರು ಮಕ್ಕಳು ಸ್ಕ್ವೇರ್ ರೂಟ್ ಆಗ್ತಾರೆ. ಇಲ್ಲ, ಡಿಸ್ಕ್ರಿಮಿನೆಂಟ್ ಅಂದರೆ ಇಷ್ಟೇ, ಡೆಲ್ಟಾ ಈಸ್ ಈಕ್ವಲ್ ಟು, ಡೆಲ್ಟಾ ಅಂದರೆ ಡಿಸ್ಕ್ರಿಮಿನೆಂಟ್, b² - 4ac ಅಷ್ಟೇ. b² - 4 ಗ್ಯಾಪ್ನ ಇಟ್ಕೊಳ್ಳಿ, ಒನ್ಲಿ b² - 4ac ಈಸ್ ಡಿಸ್ಕ್ರಿಮಿನೆಂಟ್. ಇವಾಗ ಇದು ಮಾತ್ರ ಕೇಳಿದ್ರೆ ಹೆಂಗೆ ಕಂಡುಹಿಡಿಯೋದು? ಈ ಈಕ್ವೇಷನ್ ಅಲ್ಲಿ ನೋಡಿ, ಬಿ ಅಂದ್ರೇನು, ಇವಾಗ ಬಿ ಬೇಕು. ಎ ಅಂದ್ರೇನು, ಎ ಅಂದ್ರೆ 2. ಬಿ ಅಂದ್ರೇನು, ಬಿ ಅಂದ್ರೆ 3. ಇಲ್ಲಿ ಏನಿದೆ ಅದೇ ಬರೀಬೇಕು. ಸಿ ಅಂದ್ರೇನು, ಸಿ ಅಂದ್ರೆ 7 ಅಂತ ಬರೀತಾರೆ ತುಂಬಾ ಜನ. 7 ಅಲ್ಲ, ಏನು ಅಲಾಂಗ್ ವಿತ್ ದ ಸೈನ್, ಏನು -7. ಓಕೆ, ಸೊ ಅದು ನಾನು ಬರ್ದೆ. ಎ ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು, ಇದೆಲ್ಲ ಬರ್ದಿದ್ದೀನಿ. 1 ನಿಮಿಷ. ಓಕೆ, ಇದೆಲ್ಲ ನಾನು ಇವಾಗ ಬರ್ದೆ. ಎ ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು ಬರ್ದೆ. ಸಿ ಅಂದ್ರೇನು -7. ಎಲ್ಲ ಅಕಸ್ಮಾತ್ ಇಲ್ಲಿ ಮೈನಸ್ ಇದ್ರೆ ಇಲ್ಲೂ ಮೈನಸ್ ಹಾಕೋಬೇಕು. ಇವಾಗ ಡಿಸ್ಕ್ರಿಮಿನೆಂಟ್ ಕೇಳಿದ್ರೆ ಇಷ್ಟೇ, ಡೆಲ್ಟಾ ಈಸ್ ಈಕ್ವಲ್ ಟು b². ಬಿ ಜಾಗ ಇದೆ 3, 3² -4. ಎ ಜಾಗದಲ್ಲಿ 2 ಇದೆ, ಸಿ ಜಾಗದಲ್ಲಿ -7 ಇದೆ. ಆಯ್ತಾ, ಅದನ್ನ ಹಾಕೊಂಡೆ. ಇವಾಗ ಸಿಂಪ್ಲಿಫೈ. 3² ಅಂದ್ರೆ ಏನು, 6 ಅಲ್ಲ. 3² ಅಂದ್ರೆ ಏನು, 3 × 3 ಇದು 9. ನೆಕ್ಸ್ಟ್ 4 2s 8, 8 7s ಎಷ್ಟು ಅಂತ ಕೇಳ್ತಾ ಇರೋದು. ಗೊತ್ತಾಯ್ತಲ್ಲ, 4 2s 8, ಮೈನಸ್ ಇಂಟು ಮೈನಸ್ ಮಾಡೋಣ ಫಸ್ಟ್. ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್. 4 2s 8, 8 7s ಎಷ್ಟು, 48, 56 ಅಲ್ವಾ, 56. ಇವಾಗ ಇದೆರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 56 + 9 ಎಷ್ಟು ಬರುತ್ತಪ್ಪ, 4 65. ಸೊ ಡೆಲ್ಟಾ ವ್ಯಾಲ್ಯೂ ಏನು, ಡೆಲ್ಟಾ ಈಸ್ ಈಕ್ವಲ್ ಟು 65. ಕರೆಕ್ಟಾ? ಇವಾಗ 65 ಇಸ್ ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ. ಇಷ್ಟೇ, ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಇಸ್ 65.
ಸೊ ಈ ತರ ಬರೇ ಡಿಸ್ಕ್ರಿಮಿನೆಂಟ್ ಕೇಳಿದ್ರೆ ಇಷ್ಟೇ ಮಾಡೋದು ನೀವು. ಎ ಬಿ ಸಿ ಕಂಡುಹಿಡಿತೀರಾ, ಬಿ ಸ್ಕ್ವೇರ್ ಮೈನಸ್ 4ac ಹಾಕ್ಬಿಟ್ಟು ಡೆಲ್ಟಾ ಆನ್ಸರ್ ಅಷ್ಟೇ. ದಿಸ್ ಇಸ್ ದ ಡಿಸ್ಕ್ರಿಮಿನೆಂಟ್. ಇವಾಗ ಇದಕ್ಕಿಂತ ಮುಂದೆ ಹೋಗ್ತಾರೆ. 2 ಮಾರ್ಕ್ಸ್ ಬಂದ್ರೆ ಏನ್ ಮಾಡ್ತಾರೆ? 2 ಮಾರ್ಕ್ಸ್ಗೆ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಅಂಡ್ ಆಲ್ಸೋ ರೈಟ್ ದ ನೇಚರ್ ಆಫ್ ರೂಟ್ಸ್. ನೇಚರ್ ಆಫ್ ರೂಟ್ಸ್ ಅಂತ ಕೇಳ್ತಾರೆ. ಏನ್ ರೂಟ್ಸ್ ಅಂದ್ರೆ, ಸೊ ಇವಾಗ ನಾನು ನಿನ್ನೆ ನೀವು ಮಾಡಿದಾಗ ಇದನ್ನ ಇಲ್ಲಿ ಹಾಕಿದ್ರೆ ಎಕ್ಸ್ಗೆ 2 ಆನ್ಸರ್ ಸಿಗುತ್ತೆ. 2 ಆನ್ಸರ್ಸ್, ಅದಕ್ಕೆ ಇಲ್ಲಿ 2 ಆನ್ಸರ್ ಸಿಗಬೇಕು. ಒಂದು ನಿಮಿಷ, ಎಕ್ಸ್ಗೆ 2 ಆನ್ಸರ್ ಸಿಗಬೇಕು. ಅದನ್ನೇ ಈ ಫಾರ್ಮದಲ್ಲಿ ನೀವು ಮಾಡೋದು. ಆ ಒಂದು ಆನ್ಸರು 2 ಆನ್ಸರ್ ಸಿಗಬೇಕು. ಒಂದು ಜನರಲ್ ಹೆಂಗ್ ಬರುತ್ತೆ ನಿಮಗೆ ಅಂದ್ರೆ 2 ಸೇಮ್ ಇರುತ್ತೆ, ಕೆಲವು ಸತಿ 2 ಬೇರೆ ಬೇರೆ ಇರುತ್ತೆ, ಕೆಲವು ಸತಿ ಆನ್ಸರೇ ಸಿಗಲ್ಲ ನಿಮಗೆ, ರೂಟ್ ಒಳಗಡೆ ನೆಗೆಟಿವ್ ಬರುತ್ತೆ. ಅದಕ್ಕೆ ನಿಮಗೆ 3 ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಬಿ ಸ್ಕ್ವೇರ್ ಮೈನಸ್ 4ac ಡೆಲ್ಟಾ ಮಾಡಿದಾಗ ಆನ್ಸರ್ 0 ಬಂದ್ಬಿಡುತ್ತೆ ಅನ್ಕೊಳ್ಳಿ. ಏನಾಗ್ಬಿಡುತ್ತೆ ಅಂದ್ರೆ ಈ ಫುಲ್ ಟರ್ಮ್ ಹೋಗ್ಬಿಡುತ್ತಲ್ವಾ. ಇವಾಗ ಇಲ್ಲಿ ನಾನು ಡೆಲ್ಟಾ ಮಾಡಿದ್ರೆ 65 ಬಂತು, 0 ಬಂದಿತ್ತು ಅನ್ಕೊಳ್ಳಿ. ಇವಾಗ ಈ ಫಾರ್ಮುಲಾ ಹಾಕು, ಇಲ್ಲ ಈ ಫಾರ್ಮುಲಾ ಹಾಕು, ಇಲ್ಲಿ ಏನ್ ಬರುತ್ತೆ ಆನ್ಸರು? ಈ 0 ಬಂದ್ಬಿಡುತ್ತಲ್ಲ. ಈ 0 ಬಂದ್ರೆ ಏನಾಯ್ತು? ಎಂಟೈರ್ ಟರ್ಮ್ ಹೋಗ್ಬಿಡ್ತು, ಇದು ಇಲ್ವೇ ಇಲ್ಲ. ಅವಾಗ ಈ ಪ್ಲಸ್ ಆರ್ ಮೈನಸ್ಗೂ ಬೆಲೆ ಇಲ್ಲ. ಅವಾಗ ನಿಮ್ಗೆ ಒಂದೇ ಉಳಿಯೋದು -b/2a ಅಷ್ಟೇ ಉಳಿಯೋದು. -b/2a ಅಂದ್ರೆ ನಾನು ಆಗ್ಲೇ ಹೇಳಿದೆ, ಕ್ವಾಡ್ರಾಟಿಕ್ ಇಕ್ವೇಷನ್ಗೆ 2 ಆನ್ಸರ್ ಬರಬೇಕು. ಇವಾಗ -b/2a ಮಾಡಿದ್ರೆ ಒಂದೇ ಆನ್ಸರ್ ಬರುತ್ತಲ್ಲ ಸರ್, ಏನ್ ಮಾಡೋದು? ಅವಾಗ ಅದೇ ಆನ್ಸರ್ನ 2 ಸತಿ ಬರೀಬೇಕು. ಅದಕ್ಕೆ ಅಕಸ್ಮಾತ್ ಬಿ ಸ್ಕ್ವೇರ್ ಮೈನಸ್ 4ac ಮಾಡಿದಾಗ 0 ಬಂತು ಅಂದ್ರೆ ಇಟ್ ಈಸ್ ರಿಯಲ್ ಅಂಡ್ ಈಕ್ವಲ್ ರೂಟ್ಸ್. ಯಾಕಂದ್ರೆ ಇದು ಹೋಗ್ಬಿಡುತ್ತೆ, ಇದು ವ್ಯಾನಿಷ್ ಆಗ್ಬಿಡುತ್ತೆ. ಅವಾಗ ಇದನ್ನೇ ಮತ್ತೆ ಬರೆಯೋದು, ಅದು ಏನ್ ಆನ್ಸರ್ ಸಿಗುತ್ತೆ ಅದನ್ನೇ ಬರೆಯೋದು. ಬಟ್ ಈ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇವಾಗ ಏನ್ ಮಾಡ್ತೀರಾ? 0 ಬಂತು ಅಂದ್ರೆ ದೇರ್ ಫೋರ್ ದ ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್ ಅಂತ ಬರೀತೀರಾ. ಯಾಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಯಾಕೆ ರಿಯಲ್ ಅಂಡ್ ಈಕ್ವಲ್ ಅಂತ. ನೆಕ್ಸ್ಟ್ ರೂಟ್ ಒಳಗಡೆ ಇವಾಗ ನೋಡಿ, ಡೆಲ್ಟಾ 65 ಬಂತು, ಇವಾಗ ಇಲ್ಲಿ 65 ಹಾಕಿದೆ, ಅವಾಗ ಏನಾಗುತ್ತೆ? ಪ್ಲಸ್ ಆರ್ ಮೈನಸ್ ಇದೆ, 2 ಆನ್ಸರ್ ಬರುತ್ತೆ, 2 ಬೇರೆ ಬೇರೆ ಇರುತ್ತೆ. ಅದಕ್ಕೆ ಡೆಲ್ಟಾ ಆನ್ಸರ್ ಅಕಸ್ಮಾತ್ ಗ್ರೇಟರ್ ದೆನ್ 0 ಬಂತು ಅಂದ್ರೆ ಇಟ್ ಇಸ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಡಿಸ್ಟಿಂಕ್ಟ್ ಅಂದ್ರೆ 2 ಆನ್ಸರ್ ಬೇರೆ ಇರುತ್ತೆ, ಸೇಮ್ ಆನ್ಸರ್ ಇಲ್ಲ, 2 ಆನ್ಸರ್. ಪ್ಲಸ್ ಆರ್ ಮೈನಸ್ ಉಪಯೋಗ ಮಾಡ್ಕೊಂತೀವಿ. ಅವಾಗ 0 ಆಗ್ಬಿಟ್ರೆ ಉಪಯೋಗ ಮಾಡ್ಕೊಳ್ಳಲ್ಲ, ವ್ಯಾಲ್ಯೂ ಬಂದ್ರೆ ಉಪಯೋಗ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಅಕಸ್ಮಾತ್ ಬಿ ಸ್ಕ್ವೇರ್ ಮೈನಸ್ 4ac ನೆಗೆಟಿವ್ ಬಂದ್ರೆ, ಸ್ಕ್ವಯರ್ ರೂಟ್ ನೆಗೆಟಿವ್ ಯಾವತ್ತೂ ಬರಂಗಿಲ್ಲ, ನೀವು ಅದನ್ನು ಓದ್ತಾನೆ ಇಲ್ಲ. ಬಂದ್ರೆ ಅದು ರಾಂಗ್, ಅಂದ್ರೆ ನೋ ರಿಯಲ್ ರೂಟ್ಸ್. ಸೊ ನೀವು ಇವಾಗ ಈ ಪ್ರಾಬ್ಲಮ್ಗೆ ಏನ್ ಮಾಡಬೇಕು? ಇದು ಫಾರ್ಮುಲಾ ಗ್ಯಾಪ್ ಇಟ್ಕೊಬೇಕು. ಇದು 3 ಕಂಡೀಷನ್, ಬಯಾಟ್ ಮಾಡೋದ್ಬೇಡ, ಅರ್ಥ ಮಾಡ್ಕೊಳ್ಳಿ. ಈಗ 0 ಆದ್ರೆ ಈಕ್ವಲ್ ರೂಟ್ಸ್, ಇದೇ ಆನ್ಸರ್ ಉಳಿಯುತ್ತೆ, 2 ಆನ್ಸರ್ ಬರುತ್ತೆ, ಈಕ್ವಲ್ ರಿಯಲ್ ಅಂಡ್ ಈಕ್ವಲ್ ರೂಟ್ಸ್. ಅಥವಾ ಇವಾಗ ಗ್ರೇಟರ್ ದೆನ್ 0 ಬಂದ್ರೆ 2 ಆನ್ಸರ್ ಬರುತ್ತೆ, ರಿಯಲ್ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್. ನೆಗೆಟಿವ್ ಆನ್ಸರ್ ಬಂತು ಅಂದ್ರೆ ನೋ ರಿಯಲ್ ರೂಟ್ಸ್. ಅರ್ಥ ಮಾಡ್ಕೊಳ್ಳಿ, ಬಯಾಟ್ ಮಾಡಬಾರ್ದು, ಅರ್ಥ ಮಾಡ್ಕೊಂಡ್ರೆ ಮುಗಿದ ಕೆಲಸ. ಸೊ ಇಷ್ಟು. ಇವಾಗ ಈ ಪ್ರಾಬ್ಲಮ್ಗೆ ಏನ್ ಆನ್ಸರ್? ಇದೇನ್ ಆನ್ಸರ್? ಗ್ರೇಟರ್ 65 ಬರ್ತಾ ಇದೆ. 65 ಅಂದ್ರೆ ಯಾವ್ದಕ್ಕೆ ಮ್ಯಾಚ್ ಆಗ್ತಿದೆ? ಇದಕ್ಕೆ ಮ್ಯಾಚ್ ಆಗ್ತಿದೆ. ದೇರ್ ಫೋರ್ ಇದನ್ನ ಕಂಡುಹಿಡಿದ್ಬಿಟ್ಟು ನೆಕ್ಸ್ಟ್ ದೇರ್ ಫೋರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಅಷ್ಟೇ. ಇಷ್ಟು ಬರೆದ್ರೆ ಆಯ್ತು, ಗೊತ್ತಾಯ್ತಲ್ವಾ? ಸೊ ನಿಮಗೆ 1 ಮಾರ್ಕ್ಸ್ ಕೇಳಿದ್ರೆ ಏನ್ ಮಾಡ್ತಾರೆ? ಬರೇ ಡಿಸ್ಕ್ರಿಮಿನೆಂಟ್ ಕೇಳ್ತಾರೆ. ಅಥವಾ ಒಂದೊಂದ್ಸತಿ ಬರೀ 1 ಮಾರ್ಕ್ಸ್ಗೆ ನೇಚರ್ ಆಫ್ ರೂಟ್ಸ್ ಕೇಳ್ಬಿಟ್ರೆ ನೀವು ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯಲೇಬೇಕು. ಸೊ ಇದು 1 ಅಥವಾ 2 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ನೀವು ಈ ಫಾರ್ಮುಲಾ ಗ್ಯಾಪ್ ಇಟ್ಕೊಬೇಕು. ಡಿಸ್ಕ್ರಿಮಿನೆಂಟ್ ಅಂದ್ರೆ ಇಷ್ಟೇ, ರೂಟ್ ಇಲ್ಲ, ಮತ್ತೆ ಹೇಳ್ತಾ ಇದೀನಿ ಆಯ್ತಾ? ಆಮೇಲೆ ಈ 3 ಫಾರ್ಮುಲಾನ ಅಂದ್ರೆ ನೇಚರ್ ಗ್ಯಾಪ್ ಇಟ್ಕೊಬೇಕು, ಬ್ಯಾಟ್ ಮಾಡೋದು ಬೇಡ, ಅರ್ಥ ಮಾಡ್ಕೊಂಡು ಮತ್ತೆ ಹೇಳ್ತಾ ಇದೀನಿ. ಇಷ್ಟೇ, ಇದು 2 ಮಾರ್ಕ್ಸ್ ನಿಮ್ ಜೋಳಿಗೆ ಬಂದಿದೆ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಏನ್ ಬರುತ್ತೆ ವಿಡಿಯೋ ಅಂತ ನೀವು ವಿಡಿಯೋ ನೋಡಿದಾಗಲೇ ಗೊತ್ತಾಗುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲ ವಿಡಿಯೋಸ್ಗಳನ್ನ ಬೇಕಾದ್ರೆ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ಮತ್ತೆ ನಿಮಗೆ ಹೆಲ್ಪ್ ಆಗುತ್ತೆ. ವಾಟ್ಸಪ್ಪಲ್ಲಿ ನಿಮ್ಗೆ ಗೊತ್ತಲ್ಲ, ಮೈಸೆಲ್ಫ್ ಅಂತ ನಿಮ್ಮ ನಂಬರ್ಗೆ ನೀವು ಕಳ್ಸ್ಕೊಬೋದು. ಸೊ ಅಲ್ಲಿ ಕಳ್ಸ್ಕೊಂಡು ಎಲ್ಲ ಇಟ್ಕೊಂಡ್ರೆ ನಿಮಗೆ ಇವಾಗಲೇ ನೀವು ಪ್ರಾಕ್ಟೀಸ್ ಮಾಡ್ಬಿಡಿ. ನೋಡಿ, 10 ನಿಮಿಷ ವಿಡಿಯೋ ನೋಡ್ತೀರಾ, 10 ನಿಮಿಷ ಸಾಲ್ವ್ ಮಾಡ್ತೀರಾ, 20 ನಿಮಿಷ ನಿಮಗೆ 2 ಮಾರ್ಕ್ಸ್ ಬಂದ್ಬಿಡ್ತು. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.